ಯುಟಿ ಖಾದರ್ ವಿರುದ್ಧ ಬಿಜೆಪಿಯ ನಾಯಕರು ಸಾಲಾಗಿ ಹರಿಹಾಯ್ತಾ ಇದ್ರು. ಪ್ರಮುಖವಾಗಿ ವಿಧಾನಸಭೆಯಲ್ಲಿ ಸಾಕಷ್ಟು ಲೋಪದೋಷಗಳಾಗಿದೆ ಅನ್ನುವಂಥದ್ದು ಅವರ ಮಾತಾಗಿತ್ತು. ಈಗ ಬಿಜೆಪಿ ನಾಯಕರ ಆರೋಪಗಳಿಗೆ ಯುಟಿ ಖಾದರ್ ಕೂಡ ತಿರುಗೇಟನ್ನು ಕೊಡಿದ್ದಾರೆ. ಇವತ್ತು ಮಂಗಳೂರಿನಲ್ಲಿ ವಿಶೇಷವಾದಂಥ ಪತ್ರಿಕಾಗೋಷ್ಠಿಯನ್ನು ಮಾಡಿದಂಥ ಖಾದರ್, ನಾನು ಎಲ್ಲವನ್ನೂ ಕೂಡ ಬಿಡಿಯಾಗಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಇವರ ಮಾತಿನಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ಅಂತ ಗಂಭೀರವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಅಲ್ಲ, ಅವರು ಲೂಟಿ ಖಾದರ್ ಅಂತ ಹೇಳಿ ಬಹಳ ಜನರು ಹೇಳ್ತಾರೆ. ಆ ಸ್ಮಾರ್ಟ್ ಡೋರ್ ಲಾಕರ್ ಇಂದ ಒಂದು ದೊಡ್ಡ ವಿಷಯ ಇದೆ. ಎಲ್ಲ ರೋಗಕ್ಕೆ ಮದ್ದು ಇದೆ, ಅಸೂಯೆಗೊಂದು ಮದ್ದು ಇಲ್ಲ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಬಿಜೆಪಿ ಗಂಭೀರ ಆರೋಪವೊಂದನ್ನ ಮಾಡಿದೆ. ಆಡಳಿತ ಸುಧಾರಣೆ ಹೆಸರಲ್ಲಿ ಭ್ರಷ್ಟಾಚಾರ ನಡೆಸಲಾಗಿದೆ ಅಂತ ಮಾಜಿ ಸ್ಪೀಕರ್ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆರೋಪ ಮಾಡಿದ್ದಾರೆ. ವಿಧಾನಸೌಧದಲ್ಲಿನ ಸ್ಮಾರ್ಟ್ ಡೋರ್, ಲಾಕರ್, ಮಸಾಜ್ ಕುರ್ಚಿ ವಿಚಾರಗಳನ್ನ ಪ್ರಸ್ತಾಪಿಸಿ ಯುಟಿ ಖಾದರ್ ವಿರುದ್ಧ ಆರೋಪ ಹೊರಿಸಿದ್ದಾರೆ. ಕಾಗೇರಿ ಅವರ ಈ ಮಾತಿಗೆ ಬಿಜೆಪಿ ನಾಯಕರು ಧ್ವನಿಗೂಡಿಸಿದ್ದಾರೆ. ಅಂದ್ರೆ ಹಿಂಗ್ ಒಂದೊಂದು ಅವ್ರು ಮುಟ್ಟಿದ್ರು ಅದರೊಳಗೆ ಇನ್ನೇನೋ ಇದೆ ಅನ್ನುವಂತ ಅನುಮಾನಗಳು ವ್ಯಾಪಕವಾಗಿ ಬೆಳವಣಿಗೆ ಆಯ್ತು. ಆ ಸ್ಮಾರ್ಟ್ ಡೋರ್ ಲಾಕರ್ ಇಂದ ಒಂದು ದೊಡ್ಡ ವಿಷಯ ಇದೆ. ಯಾಕೆಂದ್ರೆ ಬಹಳ ದೊಡ್ಡ ಕಂಪನಿ ಅಂತವರು, ಗೋಡ್ರೇಜ್ ಅಂತ ಬಹಳ ದೊಡ್ಡ ಕಂಪನಿ ಅಂತವರು 14,000 16,000 ಇದೆ ಅಂತ ಅವರು ಇವತ್ತಿನ ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರೆ ನಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಆದ್ರೆ ಅದಕ್ಕೆ ಇವರು 49,000 ಮೇಲೆ ಹಾಕಿದ್ರು. ವಿಧಾನಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಯುಟಿ ಖಾದರ್ ಅಲ್ಲ, ಅವರು ಲೂಟಿ ಖಾದರ್ ಅಂತ ಹೇಳಿ ಬಹಳ ಜನರು ಹೇಳ್ತಾರೆ. ಹೀಗಾಗಿ ನೂರಾರು ಕೋಟಿಗಳು ಲೂಟಿ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಬರ್ತಾ ಇದೆ. ನೀವು ಟೆಂಡರ್ ಕರೆದು ಕರಿಬೇಕು, ಇವು ಟೆಂಡರ್ ಕರೆಯುವುದಿಲ್ಲ, 4G ಎಕ್ಸಾಮ್ಷನ್ ಮೂಲಕ. ಈ ಆರೋಪಗಳಿಗೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲಾ ರೋಗಕ್ಕೂ ಮದ್ದಿದೆ, ಆದ್ರೆ ಅಸೂಯೆಯ ರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಆರೋಪಗಳನ್ನ ಲಿಖಿತ ರೂಪದಲ್ಲಿ ಕೊಡಲಿ, ನಾನು ಚರ್ಚಿಸುವುದಕ್ಕೆ ಸಿದ್ಧನಿದ್ದೇನೆ ಎಂದಿದ್ದಾರೆ. ಎಲ್ಲ ರೋಗಕ್ಕೆ ಮದ್ದು ಇದೆ, ಅಸೂಯೆಗೊಂದು ಮದ್ದು ಇಲ್ಲ. ಇದಕ್ಕೆಲ್ಲ ಕೂಡ ದೃಷ್ಟಿ ಬೀಳಬಾರ್ದಂತ ಹೇಳಿ ನಮ್ಮೆಲ್ಲ ಮಾಜಿ ಸ್ಪೀಕರ್ ಅವರು ಎಲ್ಲ ಆರೋಪಗಳು ನಮ್ಮ ಲೆಜಿಸ್ಲೇಚರ್ಗೆ ಒಂದು ದೃಷ್ಟಿ ಬೊಂಬೆ ಒಂದು ಆರೋಪ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರೆಲ್ಲರೂ ದಯವಿಟ್ಟು ಅವರು ನನ್ನ ಕಚೇರಿಗೆ ಬಂದು ರೈಟಿಂಗ್ ಅಲ್ಲಿ ಏನಿದೆ ಅವರಿಗೆ ಹೇಳಿಕೊಟ್ಟು ಅವರ ಸಂಶಯ ಆಗಲಿ ಏನಿದೆಯಾ ನಾವೆಲ್ಲ ಅದನ್ನು ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ನಾನು ಕೂಡ ಅವ್ರ ಜೊತೆ ಇದ್ದೇನೆ. ನನ್ನ ಆಲೋಚನೆ ಕೂಡ ಗೌರವ ಬರಬೇಕು. ನಾನು ಹೇಳಿದನಲ್ಲ, ನಾಳೆ ಬೆಳಿಗ್ಗೆ ನಾನು ಅವರಿಗೆ ಇವತ್ತು ಬಂದರೂ ಕೂಡ ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಫಸ್ಟಿಗೆ ನಾಳೆ ಬೆಳಿಗ್ಗೆ ನಾನು ಮತ್ತೆ ಇವರಿಗೆ ಬೇಕಾಗಿ ನಾನು ನನ್ನ ಕಚೇರಿಗೆ ಬೆಳಿಗ್ಗೆ ನಾನು ಹೋಗ್ತೇನೆ. ಬಾಯಲ್ಲಿ ಹೇಳಿದ್ರೆ ನಾನು ಏನು ಮಾಡಲಿ? ಭ್ರಷ್ಟಾಚಾರದ ಆರೋಪ ಮಾಡಿರುವ ಬಿಜೆಪಿ ನಾಯಕರಿಗೆ ಸ್ಪೀಕರ್ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ನಾಯಕರು ಆರೋಪವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತಾರಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.